ಹಾಯ್ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಟು ಮೈ ಚಾನಲ್. ಮೆಕ್ ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಒಂದು ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾ ಇರೋ ಒಂದು ವಿಷಯ ಬಂದುಬಿಟ್ಟು ಲಿಯೋನಾರ್ಡೋ AI. ಸೊ ಲಿಯೋನಾರ್ಡೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಈ ಒಂದು ವಿಡಿಯೋನ ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಲಿಯೋನಾರ್ಡೋ AI ಮೀನ್ಸ್ ಈ ಒಂದು AI ಕಾರ್ಯ ಏನು, ವಾಟ್ ಇಟ್ ವರ್ಕ್ಸ್ ಆ್ಯಂಡ್ ಹೌ ಇಟ್ ವರ್ಕ್ಸ್, ಈ ಪ್ರತಿಯೊಂದು ಡೀಟೇಲ್ಸ್ನ ನಾವು ಈ ಒಂದು AI ಟೂಲ್ನ ಯೂಸ್ ಮಾಡ್ಕೊಳ್ಳೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಆ್ಯಕ್ಚುಲಿ ನಾವು ಇದರಲ್ಲಿ ಏನು ಮಾಡ್ತೀವಪ್ಪ ಅಂತ ಅಂದರೆ ನಮ್ಮ ಒಂದು ಇಮೇಜಸ್ನ ಅಥವಾ ನಮ್ಮ ಒಂದು ಇಮ್ಯಾಜಿನೇಷನ್ ವೀಡಿಯೋಸ್ನ ನಾವು ಈಸಿಯಾಗಿ ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಯೂಸಿಂಗ್ ಇಮೇಜಸ್ ನಾವೇನು ಮಾಡ್ಬೋದು ಅಂದರೆ ಆ ಒಂದು ಇಮೇಜ್ಗೆ ನಾವು ಮೋಷನ್ಸ್ ಎಫೆಕ್ಟ್ಸ್ನ ಈಸಿಯಾಗಿ ಈ ಒಂದು ಲಿಯೋನಾರ್ಡೋ AI ಕೊಡ್ಬೋದು. ಸೊ ಆ ಪ್ರೊಸೆಸ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಥರ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಯಾಕೆ ತಡ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ವೆಬ್ ಬ್ರೌಸರಲ್ಲಿ leonardo.ai ಅಂತ ನೀವು ಟೈಪ್ ಮಾಡಿ ಸರ್ಚ್ ಮಾಡಿ. ನಿಮ್ಮ ಒಂದು ವೆಬ್ ಬ್ರೌಸರಲ್ಲಿ leonardo.ai ಅಂತ ಟೈಪ್ ಮಾಡಿ ನೀವು ಸರ್ಚ್ ಮಾಡಿ. ಸೊ ಅದರಲ್ಲಿ ಫಸ್ಟ್ ಲಿಂಕ್ನ ನೀವು ಓಪನ್ ಮಾಡಬೇಕಾಗುತ್ತೆ. leonardo.ai ಅಂತ ಏನಿದೆಯಲ್ಲ ಆ ಒಂದು ಲಿಂಕ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಆದ ನಂತರ ನೀವಿಲ್ಲಿ ನೋಡ್ಬೋದು ಫಸ್ಟ್ ಇಂಟರ್ಫೇಸಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ಲ, ಸೊ ಆ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಗೂಗಲ್ ಸೈನ್ ಇನ್ ಅಥವಾ ಯಾವುದಾದ್ರೂ ಒಂದು ಆ್ಯಪಲ್ ಆರ್ ಮೈಕ್ರೋಸಾಫ್ಟ್ ಸೈನ್ ಇನ್ ಆಗಲೇಬೇಕಾಗುತ್ತೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ. ಸೊ ನಿಮಗೆ ಫಸ್ಟ್ ಯೂಸರ್ ಇಂಟರ್ಫೇಸ್ ಈ ಥರ ನಿಮಗೆ ಕಾಣುತ್ತೆ. ಅದರಲ್ಲಿ ಇಮೇಜ್ ಕ್ರಿಯೇಷನ್ ಆ್ಯಂಡ್ ಮೋಷನ್ ಅಂತ ಆಪ್ಷನ್ ಇದೆಯಲ್ಲ, ಆ ಒಂದು ಮೋಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇದು ಔ ಟು ಯೂಸ್ ಮೋಷನ್ ಇನ್ಸ್ಟ್ರಕ್ಷನ್ನ ಕೊಡುತ್ತೆ. ಇದನ್ನು ನೀವು ನೋಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ಮೋಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಇಮೇಜ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಇಮೇಜ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನಿಮ್ಮದು ಯುವರ್ ಜನ್ರೇಷನ್ ಅಂತ ಇದೆಯಲ್ಲ, ಅಲ್ಲಿ ಏನಾದರೂ ಇಮೇಜ್ ಇದ್ದರೆ ಇಮೇಜ್ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಕಮ್ಯುನಿಟಿ ಫೀಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನಾವು ಸ್ಕ್ರೋಲ್ ಮಾಡಿದರೆ ನಾನಾ ಥರದ ಇಮೇಜಸ್ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಕ್ಯಾಟ್ ಆಪ್ಷನ್ ಇದೆಯಲ್ಲ, ಆ ಒಂದು ಇಮೇಜ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಕನ್ಫರ್ಮ್ ಅಂದಮೇಲೆ ಇದು ಲೋಡ್ ಆಗೋದು, ಆ ಒಂದು ಇಮೇಜ್ ಲೋಡ್ ಆಗಿ ಇಲ್ಲಿ ನೀವು ನೋಡ್ಬೋದು ಮೋಷನ್ ಸ್ಟ್ರೆಂತ್ ಅಂತ ಒಂದು ಆಪ್ಷನ್ ಇದೆ. ಸೊ ಮೋಷನ್ ಸ್ಟ್ರೆಂತ್ ಅಂತ ಅಂದರೆ ನಾವು ಎಷ್ಟು ಸೀನ್ಸ್ನ ಕ್ರಿಯೇಟ್ ಮಾಡಬೇಕು. ನಾನು ಇಲ್ಲಿ 5 ಅಂತ ಬೈ ಡಿಫಾಲ್ಟ್ ಸೆಟ್ ಮಾಡಿರ್ತೀನಿ. ಸೊ ಆ ಒಂದು 5 ಸೆಟ್ ಮಾಡಿಕೊಂಡು ನೀವು ಇಲ್ಲಿ ಜನ್ರೇಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ವ್ಯೂ ಜನ್ರೇಷನ್. ಸೊ ಇಲ್ಲಿ ನೀವು ನೋಡ್ಬೋದು ಲೋಡ್ ಆಗುತ್ತೆ. ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಮೋಷನ್ ಈ ಥರ ಲೋಡ್ ಆಗಿ ನಮಗೆ ಫೈನಲ್ ಆಗಿ ಒಂದು ರಿಸಲ್ಟ್ ಬರುತ್ತೆ, ಅದು ಈ ಥರ. ಸೊ ಆ ಒಂದು ಇಮೇಜ್ ಈಗ ಏನು ಕ್ರಿಯೇಟ್ ಆಯ್ತು, ಇಲ್ಲಿ ನೀವು MP4 ಫಾರ್ಮೆಟ್ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಆ ಒಂದು ವಿಡಿಯೋನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ನಮ್ಮ ಒಂದು ಇಮೇಜ್ ವಿಡಿಯೋ ಆಗಿ ಕನ್ವರ್ಟ್ ಆಯಿತು. ಸೊ ಈ ಇಮೇಜ್ನ ನಾವು ಮೋಷನ್ ರೂಪದಲ್ಲಿ ಕನ್ವರ್ಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಬ್ಯಾಕ್ ಬಂದು ಹೋಮ್ ಪೇಜಲ್ಲಿ ಇಮೇಜ್ ಕ್ರಿಯೇಷನ್ ಬಗ್ಗೆ ನೋಡೋಣ. ಸೊ ಇಮೇಜ್ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚ್ ಬಾರಲ್ಲಿ ನನ್ನದೇ ಆದ ಒಂದು ಇಮ್ಯಾಜಿನೇಷನ್ ಮೇಲೆ ಎ ಫ್ಲೈಯಿಂಗ್ ಲಯನ್ ಅಂತ ಟೈಪ್ ಮಾಡ್ತೀನಿ. ಇದು ನನ್ನ ಒಂದು ಇಮ್ಯಾಜಿನೇಷನ್, ನನ್ನ ಒಂದು ಡ್ರೀಮ್. ಓಕೆ, ಎ ಫ್ಲೈಯಿಂಗ್ ಲಯನ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಜನ್ರೇಟ್ ಅಂತ ಆಪ್ಷನ್ ಇದೆಯಲ್ಲ, ಅಲ್ಲಿ ಓಕೆ ಕೊಡ್ತೀನಿ. ಸೊ ಓಕೆ ಕೊಟ್ಟ ಮೇಲೆ ಇದು ಸ್ವಲ್ಪ ಲೋಡ್ ಆಗಿ ಇಲ್ಲಿ ನೀವು ನೋಡ್ಬೋದು 4 ಇಮೇಜಸ್ಸು ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನೋಡಿ, ನನ್ನ ಒಂದು ಇಮೇಜಸ್ ಏನಾಯಿತು, ಇಲ್ಲಿ ಜನ್ರೇಟ್ ಆಯಿತು. ಫ್ಲೈಯಿಂಗ್ ಲಯನ್ ಒಂದು ಇಮೇಜ್ ಆಗಿ ಜನ್ರೇಟ್ ಆಯಿತು. ಇದನ್ನು ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಬಟನ್ ಇದೆ, ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಆಪ್ಷನ್ ಏನಿದೆ ಜನ್ರೇಟ್ ಮೋಷನ್ ಅಂತ ಇದೆಯಲ್ಲ, ಸೊ ಆ ಜನ್ರೇಟ್ ಮೋಷನ್ ವಿಡಿಯೋ, ಸೊ ಅಲ್ಲಿ ನಾನು ಕ್ಲಿಕ್ ಮಾಡಿದರೆ ಮೋಷನ್ ಬರುತ್ತೆ. ಇಲ್ಲಿ ನೋಡಿ ನನ್ನ ಒಂದು ಇಮೇಜ್ ಈ ಥರ ಶೋ ಆಗ್ತಾಯಿದೆ. ಸೊ ಇದನ್ನು ಕ್ಲೋಸ್ ಮಾಡಿಕೊಂಡು ನಾನು ಕೊನೆಯದಾಗಿ ಈ ಒಂದು ಇಮೇಜ್ ಮೇಲೆ ಜನ್ರೇಟ್ ಮೋಷನ್ ಅಂತ ಇದು ಆಪ್ಷನ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಥರ್ಡ್ ಇಮೇಜ್ ಮೇಲೆ. ಆ್ಯಂಡ್ ಕ್ಲಿಕ್ ಮಾಡಿ ಮೋಷನ್ ಸ್ಟ್ರೆಂತ್ನ ಮತ್ತೆ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ 5 ಬೈ ಡಿಫಾಲ್ಟ್. ಸೊ ಅದಾದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಿ ನೀವು ಪ್ರೈವೇಟ್ ಮೋಡ್ನ ಹಂಗೆ ಬಿಡಿ. ಅದಾದಮೇಲೆ ಜನ್ರೇಟ್ ಅಂತ ಕ್ಲಿಕ್ ಮಾಡಿ. ಸೊ ಜನ್ರೇಟ್ ಆ್ಯಂಡ್ ವ್ಯೂ ಜನ್ರೇಷನ್ ಕ್ಲಿಕ್ ಮಾಡಿದರೆ ನಿಮಗೆ ಆ ಒಂದು ವಿಡಿಯೋ ಜನ್ರೇಟ್ ಆಗಿ ಫೈನಲ್ ಆಗಿ ನಮಗೆ ಈ ಥರ ಬರುತ್ತೆ. ಸೊ ಇದು ಲಿಯೋನಾರ್ಡೋ AI ಒಂದು ವರ್ಕಿಂಗ್ ಪರ್ಫಾರ್ಮೆನ್ಸ್. ಇದನ್ನು ನಾವು MP4 ಫಾರ್ಮೆಟಲ್ಲೂ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಮ್ಮದೇ ಆದ ಒಂದು ಇಮ್ಯಾಜಿನೇಷನ್ನ ನಾವಿಲ್ಲಿ ಇಮೇಜಸ್ನ ಕ್ರಿಯೇಟ್ ಮಾಡ್ಕೋಬೋದು ಮತ್ತು ಮೋಷನ್ನ ಕ್ರಿಯೇಟ್ ಮಾಡ್ಕೋಬೋದು.